ಪರೀಕ್ಷೆ ಎಂಬ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಿರುವ ಉತ್ಸಾಹಿತ ವಿದ್ಯಾರ್ಥಿಗಳೇ, ಮೊದಲಿಗೆ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ನಿಮ್ಮ ಪರೀಕ್ಷೆಯ ತಯಾರಿ ಹೇಗೆ ಇರಬೇಕು ಅಂತೇಳ್ಬಿಟ್ಟು ಇಲ್ಲಿ ಒಂದೆರಡು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೊಟ್ಟಿದ್ದಾರೆ, ಅವನ್ನು ಫಾಲೋ ಮಾಡಿ. SSLC ಪರೀಕ್ಷೆಯು ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟ. 1ನೇ ತರಗತಿಯಿಂದ 9ನೇ ತರಗತಿಯವರೆಗೆ ನಿಮಗೆ ಆಸಕ್ತಿ ಇರಲಿ ಇಲ್ಲದಿರಲಿ ಅನಿವಾರ್ಯವಾಗಿ ಓದಬೇಕಾಗಿರುತ್ತದೆ. ಆದರೆ SSLC ನಿಮ್ಮ ಗುರಿಯನ್ನು ನಿರ್ಣಯಿಸುವ ಹಂತ. ಇದು ನಿಮ್ಮ ವೃತ್ತಿ ಬದುಕಿನ ಬುನಾದಿಯಾಗಿದ್ದು, ಮುಂದೆ ಯಾವ ವೃತ್ತಿಪರ ಕೋರ್ಸ್ಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳಬೇಕೆಂಬುದಕ್ಕೆ ಇದು ಪರ್ವಕಾಲ. ಹಾಗಾಗಿ ಪೋಷಕರು, ಶಿಕ್ಷಕರು, ಬಂಧು ಬಳಗದವರು, ನೆರೆಹೊರೆಯವರು ನಿಮ್ಮ ಬಗ್ಗೆ ನಿಮಗಿಂತ ಹೆಚ್ಚಿನ ಆಸಕ್ತಿ ಹಾಗೂ ನಿರೀಕ್ಷೆಗಳನ್ನು ಇಟ್ಟುಕೊಂಡಿರುತ್ತಾರೆ. ಅದನ್ನು ನಮ್ಮ ಆಸಕ್ತಿ ಹೆಚ್ಚಿಸ್ಕೊಳ್ಳೋದಕ್ಕೆ ನಾವು ಬಳಸಬೇಕೇ ವಿನಃ ನಾವು ಗಾಬರಿ ಆಗ್ತಕ್ಕಂಥದ್ದಲ್ಲ. ಆದ್ದರಿಂದ SSLC ಪರೀಕ್ಷೆಯಲ್ಲಿ ನೀವು ಪಡೆಯುವ ಅಂಕಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹಾಗೆಯೇ ಅವೇ ಅಂಕಗಳು ನಮ್ಮ ಇಡೀ ಜೀವನವನ್ನು ನಿರ್ಣಯಿಸ್ತವೆ ಅಂತಕ್ಕಂಥದ್ದು ಕೂಡ ನಾವು ಯೋಚನೆ ಮಾಡಿ ಗಾಬರಿಗೊಳಗಾಗಬಾರದು. ಮುಖ್ಯ ಪರೀಕ್ಷೆಗೆ ಮುನ್ನ ಈ ಅಂಶಗಳನ್ನು ಮರೆಯದಿರಿ. ವೇಳಾಪಟ್ಟಿ ಅನುಸಾರವಾಗಿ ಪರೀಕ್ಷೆಯ ವಿಷಯ ಹಾಗೂ ದಿನಾಂಕಗಳನ್ನು ಕ್ಯಾಲೆಂಡರ್ ಅಥವಾ ನಿಮ್ಮ ಸ್ಟಡಿ ರೂಮ್ನಲ್ಲಿ ದೊಡ್ಡದಾಗಿ ನಿಮಗೆ ಕಾಣುವಂತೆ ಬರೆದಿಟ್ಟುಕೊಳ್ಳಿ. ನಿಮ್ಮ ವಿಷಯವಾರು ಶಿಕ್ಷಕರು ನೀಡಿದ ಹಿಮ್ಮಾಹಿತಿ, ಹಿಂದಿನ ವರ್ಷಗಳ ಪರೀಕ್ಷೆಯಲ್ಲಿ ಕೇಳಿದ ಮುಖ್ಯವಾದ ಪ್ರಶ್ನೆಗಳು ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆಗಳು, ಪ್ರಮುಖ ಅಂಶಗಳನ್ನು ಮತ್ತೊಮ್ಮೆ ಓದಿ ಗ್ರಹಿಸಿ ಮನನ ಮಾಡಿಕೊಳ್ಳಿ. ಓದಿದ ಎಲ್ಲ ವಿಷಯಗಳಿಗೆ ಒಂದು ಕಿರು ಟಿಪ್ಪಣಿ ಮಾಡಿಕೊಳ್ಳಿ. ಪರೀಕ್ಷೆಗೆ ಹೋಗುವ ಮುನ್ನ ಅಷ್ಟನ್ನು ಮಾತ್ರ ಕಣ್ಣಾಡಿಸಿದರೆ ಸಾಕು, ಉಳಿದ ಅಂಶಗಳು ನೆನಪಾಗುತ್ತವೆ. ನಿಯಮಿತವಾಗಿ ಊಟ ತಿಂಡಿ ತೆಗೆದುಕೊಳ್ಳದೆ ನಿದ್ರೆಗೆಟ್ಟು ಓದುವುದನ್ನು ನಿಲ್ಲಿಸಿ ಸಹಜವಾಗಿರಿ. ಅಂದರೆ ಎಂದಿನಂತೆ ದಿನದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಿ. ಪರೀಕ್ಷೆಯ ಹಿಂದಿನ ದಿನವೇ ಎಲ್ಲ ತಯಾರಿ ನಿಮ್ಮದಾಗಿರಲಿ. ಪೋಷಕರ ಕಾಳಜಿ ಬಗ್ಗೆ ಬೇಸರಿಸದಿರಿ. ನಗುತ್ತಲೇ ನೀವೇ ಪೂರ್ವ ಸಿದ್ಧತೆ ಮಾಡಿಕೊಳ್ಳಿ. ಪ್ರವೇಶ ಪತ್ರ ಹಾಗೂ ಪರೀಕ್ಷೆಗೆ ಬೇಕಾಗುವ ಎಲ್ಲ ಲೇಖನ ಸಾಮಗ್ರಿಗಳನ್ನು ಜೋಡಿಸಿಟ್ಟುಕೊಂಡಲ್ಲಿ ಮರುದಿನ ಪರೀಕ್ಷೆಗೆ ನಿರಾತಂಕವಾಗಿ ಹೋಗಿ ಬರಲು ಸಾಧ್ಯವಾಗುತ್ತದೆ. ಪರೀಕ್ಷೆಯ ದಿನ ಬೆಳಗ್ಗೆ ಎದ್ದು ಪರೀಕ್ಷೆಗೆ ತೆಗೆದುಕೊಂಡು ಹೋಗಬೇಕಾದ ಎಲ್ಲ ಸಾಮಗ್ರಿಗಳನ್ನು ಇಟ್ಟುಕೊಂಡಿರುವ ಬಗ್ಗೆ ಖಾತ್ರಿ ಮಾಡಿಕೊಂಡು ಪರೀಕ್ಷಾ ಕೇಂದ್ರಕ್ಕೆ 1 ಗಂಟೆ ಮುಂಚಿತವಾಗಿ ಕೇಂದ್ರ ತಲುಪುವಂತೆ ನೋಡಿಕೊಳ್ಳಿ. ಕೊನೆಯ ಹಂತದಲ್ಲಿ ಗಡಿಬಿಡಿ ಮಾಡಿಕೊಂಡು ಅಪಘಾತಗಳಿಗೆ ತುತ್ತಾಗದಂತೆ ಎಚ್ಚರ ವಹಿಸಿ. ಹಿಂದಿನ ದಿನ ಲಘು ಆಹಾರ ಸೇವಿಸಿ ಜೀರ್ಣಕ್ರಿಯೆಗೆ ಅನುಕೂಲವಾಗುವಂತೆ. ಹೆಚ್ಚು ಮಸಾಲೆ, ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು, ತಂಪು ಪಾನೀಯಗಳ ಸೇವನೆ ಮಾಡದಿರಿ. ಸಾಕಷ್ಟು ನೀರು ಕುಡಿಯಿರಿ. ಪರೀಕ್ಷೆಗೆ ಹೊರಡುವ ಮುನ್ನ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥಿಸಿ ತಂದೆ ತಾಯಿ ಹಾಗೂ ಗುರು ಹಿರಿಯರಿಂದ ಆಶೀರ್ವಾದ ಪಡೆಯುವುದನ್ನು ಮರೆಯದಿರಿ. ನಿಮ್ಮ ಬಗ್ಗೆ ನಿಮಗೆ ವಿಶ್ವಾಸವಿರಲಿ. ಬೇರೆಯವರು ಏನು ಓದಿದ್ದಾರೆ, ಎಷ್ಟು ಓದಿದ್ದಾರೆ ಎಂಬುದರ ಬಗ್ಗೆ ಕೆಟ್ಟ ಕುತೂಹಲ ಬೇಡ. ನಿಮ್ಮ ತಯಾರಿಯ ಬಗ್ಗೆ ನಿಮಗೆ ಅತೀವ ನಂಬಿಕೆ ಇರಲಿ. ಪರೀಕ್ಷಾ ಕೇಂದ್ರ ತಲುಪಿದ ನಂತರ ನಿಮ್ಮ ನೋಂದಣಿ ಸಂಖ್ಯೆಯು ಯಾವ ಕೊಠಡಿಯಲ್ಲಿದೆ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಿ. ಪರೀಕ್ಷಾ ಕೇಂದ್ರದವರು ನೀಡುವ ಸೂಚನೆಗಳನ್ನು, ಸಲಹೆಗಳನ್ನು ಆಲಿಸಿ ಕೊಠಡಿ ಪ್ರವೇಶಿಸಿ. ಕೊಠಡಿ ಪ್ರವೇಶಿಸಿದ ನಂತರ ಗಡಿಬಿಡಿ ಮಾಡಿಕೊಳ್ಳದೆ ನಿಮ್ಮ ನೋಂದಣಿ ಸಂಖ್ಯೆ ಇರುವ ಜಾಗದಲ್ಲಿಯೇ ನೀವು ಆಸೀನರಾಗಿರುವ ಬಗ್ಗೆ ಮತ್ತೊಮ್ಮೆ ಖಾತ್ರಿಪಡಿಸಿಕೊಳ್ಳಿ. ನಿಮ್ಮ ಸ್ಥಳದಲ್ಲಿ ಕುಳಿತ ನಂತರ ಸಮಾಧಾನವಾಗಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಹಾಲ್ ಟಿಕೆಟ್, ಲೇಖನ ಸಾಮಗ್ರಿಗಳನ್ನು ಜೋಡಿಸಿಕೊಳ್ಳಿ. ಕೊಠಡಿ ಮೇಲ್ವಿಚಾರಕರು ನೀಡುವ ಪ್ರತಿಯೊಂದು ಸೂಚನೆಗಳನ್ನು ಸ್ಪಷ್ಟವಾಗಿ ಆಲಿಸಿ. ಉತ್ತರ ಪತ್ರಿಕೆಯಲ್ಲಿ ನೋಂದಣಿ ಸಂಖ್ಯೆಯನ್ನು ತಪ್ಪಿಲ್ಲದೆ ನಿಧಾನವಾಗಿ ಹಾಲ್ ಟಿಕೆಟ್ನಲ್ಲಿರುವಂತೆ ಬರೆಯಿರಿ. ಪ್ರಶ್ನೆ ಪತ್ರಿಕೆ ನೀಡಿದ ನಂತರ ಎಲ್ಲ ಪ್ರಶ್ನೆಗಳನ್ನು ಒಮ್ಮೆ ಸಮಾಧಾನವಾಗಿ ಓದಿಕೊಂಡು, ಈ ಬಗ್ಗೆ ನನ್ನದೊಂದು ಮಾತೇನೆಂದರೆ, ಒಂದು ಪ್ರಶ್ನೆಯನ್ನು ಓದಿ ಅದು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೆಕ್ಸ್ಟ್ ಪ್ರಶ್ನೆ ಓದಿ. ಇಡೀ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಓದಿ ಯಾವುದೂ ಬರದೇ ಇರತಕ್ಕಂತಹ ಅಥವಾ ನಿಮಗೆ ತಕ್ಷಣಕ್ಕೆ ನೆನಪಿಗೆ ಬಾರದೇ ಇರತಕ್ಕಂತಹ ಒಂದಷ್ಟು ಪ್ರಶ್ನೆಗಳ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಡ್ತೀರಾ. ಹಾಗೆ ಮಾಡಿಬಿಡ್ರಿ. ನಿಮ್ಗೆ ಗೊತ್ತಿರತಕ್ಕಂಥ ಉತ್ತರಗಳನ್ನು ಏನು ಮಾಡಿರಿ, ಮುಖ್ಯ ಪ್ರಶ್ನೆ ಸಂಖ್ಯೆ, ಉಪಪ್ರಶ್ನೆ ಸಂಖ್ಯೆಯನ್ನು ಕ್ರಮವಾಗಿ ಬರೆದು ನಿಧಾನವಾಗಿ ಉತ್ತರಿಸಿ. ಈ ಕ್ವಶನ್ ನಂಬರ್ನ ಕರೆಕ್ಟಾಗಿ ಹಾಕಿ ಅದನ್ನು ಬರೀರಿ. ಮುಖ್ಯಾಂಶಗಳಿಗೆ ಅಡಿಗೆರೆ ಅಂದರೆ ಅಂಡರ್ಲೈನ್ನ ಎಳೆಯುವುದನ್ನು ಮರೆಯದಿರಿ. ಪರೀಕ್ಷೆ ಬರೆಯುವಾಗ ಕೆಲವು ಪ್ರಶ್ನೆಗಳಿಗೆ ಉತ್ತರ ತಕ್ಷಣ ತೋಚದಿದ್ದಲ್ಲಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲು ನಾನು ಅದನ್ನು ಹೇಳಿದ್ದೆ. ಕೊನೆಯಲ್ಲಿ ಬಿಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸಿ. ಅಷ್ಟು ಬಿಟ್ಟು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಒಟ್ಟಾಗಿ ಓದಿ ಅಯ್ಯೋ ನನಗೆ ಆ ಪ್ರಶ್ನೆ ಗೊತ್ತಿಲ್ಲವಲ್ಲ, ನಾನು ಓದ್ಕೊಂಬರ್ಲಿಲ್ಲವಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಬೇಡ್ರಿ. ಇನ್ನೊಂದೇನಪ್ಪ ಅಂದರೆ ಇಡೀ ಪ್ರಶ್ನೆ ಪತ್ರಿಕೆಗಳನ್ನು ಅದು ಸರಿಯಾಗಿ ಪ್ರಿಂಟ್ ಆಗಿದೆಯಾ, ಎಲ್ಲಾದರೂ ಅದಕ್ಕೆ ಏನಾದರೂ ಸಮಸ್ಯೆ ಇದೆಯಾ ಅಂತ ಹೇಳ್ಬಿಟ್ಟು ಒಂದು ಸಲ ಚೆಕ್ ಮಾಡ್ಕೊಳ್ರಿ. ಪೂರ್ತಿ ಓದೋದಕ್ಕಂತೂ ಹೋಗಬೇಡಿ.
ಪರೀಕ್ಷಾ ಕೊಠಡಿಯಿಂದ ಹೊರಬಂದ ನಂತರ ಸ್ನೇಹಿತರೊಂದಿಗೆ ಹೆಚ್ಚು ಚರ್ಚಿಸದೆ, ಹೆಚ್ಚು ಮಾತನಾಡದೆ ಚೆನ್ನಾಗಿ ಉತ್ತರಿಸುವುದಾಗಿ ಉತ್ತರ ನೀಡಿ. ಏಕೆಂದರೆ ಋಣಾತ್ಮಕ ಹಿಮ್ಮಾಯಿತಿಗಳು ಮುಂದಿನ ಪತ್ರಿಕೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು. ಹೆಚ್ಚು ಚರ್ಚೆ ಬೇಡ. ಒಂದಿಷ್ಟು ಪ್ರಶ್ನೆಗಳಿಗೆ ನೀವು ಅಂದುಕೊಂಡಂತೆ ಉತ್ತರಿಸದಿದ್ದಾಗ ಪರಿತಪಿಸದೆ ಮುಂದಿನ ಪತ್ರಿಕೆಗೆ ಫೋಕಸ್ ಮಾಡಿ. ಆಗೋಗಿರುತ್ತೆ, ಮುಂದಿನ ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಪರೀಕ್ಷೆಯನ್ನು ಆತ್ಮವಿಶ್ವಾಸದಿಂದ ಬರೆಯಿರಿ. ಫಲಿತಾಂಶದ ಬಗ್ಗೆ ಹೆಚ್ಚು ಚಿಂತಿಸದಿರಿ. ಫಲಿತಾಂಶ ಏನೇ ಬರಲಿ ಅದನ್ನು ಸಹಜವಾಗಿ ಸ್ವೀಕರಿಸುವ ಮನಸ್ಥಿತಿ ನಿಮ್ಮದಾಗಿಸಿಕೊಳ್ಳಿ. ಈ ಸಲ ಅಂತೂ ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3 ಅಂತ ಹೇಳ್ಬಿಟ್ಟು 3 ಪರೀಕ್ಷೆಗಳ ಮಾರ್ಕ್ಸ್ ಕಾರ್ಡು ಸೇಮ್ ಇರುತ್ತೆ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಕ್ಕಂತಹ ಮನಸ್ಥಿತಿ ನಿಮ್ಮದು ಬೇಡ. ಈ ಅಂಶಗಳನ್ನು ನೆನಪಿಟ್ಟುಕೊಂಡು ಪಾಲನೆ ಮಾಡಿದರೆ ಪರೀಕ್ಷೆಯಲ್ಲಿ ಯಶಸ್ಸು ನಿಮ್ಮದಾಗಿರುತ್ತದೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ, ನಾಳೆಯ ಪರೀಕ್ಷೆ ಒಂದು ಹಬ್ಬದಂತೆ ಉತ್ಸಾಹದಿಂದ ಆಚರಿಸಿ ಅಂತ ಹೇಳ್ತಾ, ನಾಳೆ ನೀವು ಮೊದಲನೇ ಪೇಪರು ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಏನು ಬರೀತಿದ್ದೀರಾ, ಹೇಗೆ ಬರೆದ್ರಿ ಅಂತ ಹೇಳ್ಬಿಟ್ಟು ತಪ್ಪದೆ ಬಂದು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.